ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ರಾಜ್ಯ ಸರ್ಕಾರ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ, ಗ್ಯಾರಂಟಿಗಳ ಗುಂಗಿನಲ್ಲಿ ಸ್ಥಾಪಿತವಾದ ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದೊಂದಿಗೆ ಗೆದ್ದು 1 ವರ್ಷ ಕಳೆದಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕಂಡಿಲ್ಲ. ರಾಜ್ಯದ ಜನರು ಬೆಲೆ ಏರಿಕೆಗಳಿಗೆ ಬೇಸತ್ತು ಹೋಗಿದ್ದು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಎಸ್ಸಿ ಎಸ್ಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದರು. ಸಾರಿಗೆ ಇದು ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಆಮೇಲೆ ಕರೆಂಟು ಏನ್ ಮಾಡಿದಿರ, ಸ್ಟಾಂಪ್ ಪೇಪರ್ ಎಲ್ಲ ಪ್ರತಿಯೊಂದು ನೋಡಿ ಎಲ್ಲ ದರಗಳನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಯಾತಕ್ಕಾಗಿ? ವ್ಯಕ್ತಿ ಬಾಕಿಗಳಿಗಾಗಿ. ನೀವು ಇಲ್ಲಪ್ಪ, ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಏನು ಅಂತಕ್ಕಂಥದ್ದನ್ನು ಕಾಣಿ ಇದ್ದರೆ ನೀವು ವ್ಯಕ್ತಿ ಬಾಕಿಗಳನ್ನು ಘೋಷಣೆ ಮಾಡಿದ್ದೀರಲ್ಲ, ಎಲ್ಲಿಂದ ತರ್ತೀರಿ ನೀವು ಸಂಪನ್ಮೂಲ? ಹೇಳಿ ನೋಡೋಣ. ನೋಡಿ, ಎಸ್ ಟಿ ದುಡ್ಡು ಎಸ್ಟಿಗಳ 11,000 ಕೋಟಿ, ಎಸ್ಟಿಗಳ 13,000 ಕೋಟಿಯನ್ನು ದುಡ್ಡನ್ನು ಬಳಸ್ತೀರಿ. 25,000 ಕೋಟಿಯನ್ನು ಬಳಸ್ತೀರಿ ಈ ಬಿಟ್ಟಿ ಬಾಕಿಗಳಿಗೆ. ಅದು ಅಲ್ಲದೆ ಮೊನ್ನೆ ನೋಡಿ 187 ಕೋಟಿ ದುಡ್ಡನ್ನು, ವಾಲ್ಮೀಕಿ ದುಡ್ಡನ್ನು ತೆಲಂಗಾಣ ಮತ್ತು ಹೈದರಾಬಾದ್ಗೆ ಕಳಿಸ್ಕೊಡ್ತೀವಿ. ಹೆಂಗಪ್ಪ ಕಳಿಸಿದ್ರು? ಫೈನಾನ್ಸ್ ಹೇಳ್ತಾ ಇದ್ರು 15 ವರ್ಷ